ಈ ವಿಡಿಯೋದಲ್ಲಿ ನಾವು ನೋಡಲಿಕ್ಕಿರೋದು ನಾವು ಆಫ್ಟರ್ ಎಫೆಕ್ಟಲ್ಲಿ ಎಡಿಟ್ ಮಾಡಿರೋ ಪ್ರಾಜೆಕ್ಟ್ ಹೇಗೆ ನಮಗೆ ರೆಂಡರ್ ಮಾಡ್ಬೋದು ಎನ್ನುವುದಾಗಿದೆ. ಸೊ ಅದಕ್ಕಾಗಿ ನಮಗೆ ಬೇಕಾಗಿರುವ ಈ ಒಂದು ಕಾಂಪೋಸಿಷನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ಯಾವ ಕಾಂಪೋಸಿಷನ್ ರೆಂಡರ್ ಮಾಡಬೇಕು ಆ ಒಂದು ಕಾಂಪೋಸಿಷನ್ ನಮಗೆ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಈ ಒಂದು ಟೈಮ್ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಇಷ್ಟರವರೆಗೆ ನಿಮಗೆ ಆ್ಯನಿಮೇಷನ್ ಇದೆ, ಅಷ್ಟರವರೆಗೆ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು. ಈಗ ನೋಡಿದರೆ ನನಗೆ ಫುಲ್ಲಾಗಿರುತ್ತೆ. ಸೊ ನಾನು ಏನು ಮಾಡ್ತೇನೆ, ಫುಲ್ಲು ತಗೊಳ್ತೇನೆ 10 ಸೆಕೆಂಡ್ ಕೂಡ. ಅದೇ ಥರ ಈಗ ನಾವು ರೆಂಡರ್ ಮಾಡೋಣ. ರೆಂಡರ್ ಮಾಡಲಿಕ್ಕೋಸ್ಕರ ಮೇಲೆ ಕಾಣುವ ಕಾಂಪೋಸಿಷನ್ ಎನ್ನುವ ಈ ಒಂದು ಆಪ್ಷನ್ ಇದಕ್ಕೆ ಕ್ಲಿಕ್ ಮಾಡ್ತೇನೆ. ನಂತರ ಇಲ್ಲಿ ಆ್ಯಡ್ ಟು ರೆಂಡರ್ ಕ್ಯೂ ನಿಮಗೆ ಇದು ಯೂಸ್ ಮಾಡ್ಬೋದು, ಆರ್ ನಿಮಗೆ Ctrl+M ಎಷ್ಟು ಪ್ರೆಸ್ ಮಾಡಿದರೂ ಕೂಡ ಸಾಕಾಗುತ್ತೆ. ನಾನು ಇದು ಕ್ಲಿಕ್ ಮಾಡ್ತೇನೆ. ಈಗ ರೆಂಡರ್ ಕ್ಯೂ ಅನ್ನೋ ಒಂದು ಆಪ್ಷನ್ ನಂಗೆ ಇಲ್ಲಿ ಕಾಣ್ಬೋದು. ಇದರಲ್ಲಿ ರೆಂಡರ್ ಸೆಟ್ಟಿಂಗ್ ಅನ್ನೋದು ಬೆಸ್ಟ್ ಸೆಟ್ಟಿಂಗ್, ಇದು ಬೆಸ್ಟ್ ಸೆಟ್ಟಿಂಗೇ ಇರಲಿ, ನಾವು ಚೇಂಜ್ ಮಾಡಲಿಕ್ಕಿಲ್ಲ. ನಂತರ ಇರೋದು ಔಟ್ಪುಟ್ ಮಾಡ್ಯೂಲ್ ನಮಗೆ ಈಗ ನೋಡಿದರೆ H.264 ಆಗಿದೆ ನಮಗೆ ಇಲ್ಲಿ ತೋರಿಸೋದು. ನಮಗೆ ಬೇಕಾದರೆ ಚೇಂಜ್ ಮಾಡ್ಕೋಬೋದು. ಇದಾಗಿರುತ್ತೆ MP4 ಫಾರ್ಮ್ಯಾಟ್. ನಮಗೆ MP4 ಫಾರ್ಮ್ಯಾಟಲ್ಲಿ ಬೇಕಾದರೆ H.264 ಆಗಿ ಕೊಡಬೇಕು. ಇದನ್ನು ಕ್ಲಿಕ್ ಮಾಡ್ತೇನೆ. ಈಗ ಕ್ಲಿಕ್ ಮಾಡಿ ಇಲ್ಲಿ ನಮಗೆ ಫಾರ್ಮ್ಯಾಟ್ ಅನ್ನೋ ಆಪ್ಷನ್ ಇವೆ. ಇಲ್ಲಿ ನಮಗೆ ಚೇಂಜ್ ಮಾಡಬೇಕಾದ್ರೆ ನಮಗೆ AIFF ಕೊಡ್ಬೋದು, AVI ಕೊಡ್ಬೋದು, ಅಲ್ಲಾಂದರೆ ನಮಗೆ JPG ಸೀಕ್ವೆನ್ಸ್ ಇಮೇಜ್ ಆಗಿ ಕೊಡ್ಬೋದು. ನಮಗೆ MP3 ಆದರೆ MP3 ಆಗಿ ಕೊಡ್ಬೋದು, ಕ್ವಿಕ್ ಟೈಮ್ ಆದರೆ ಕ್ವಿಕ್ ಟೈಮ್ ಕೊಡ್ಬೋದು. ಕ್ವಿಕ್ ಟೈಮ್ ಅಂದರೆ MOV ಫೈಲ್. ಅದೇ ಥರ ಇಲ್ಲಿ ಚಾನಲ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಚಾನಲ್ಸ್ ಅಂದರೆ ನಮ್ಮ ಈ ಒಂದು ಲೇಯರ್, ಈ ಬ್ಯಾಕ್ಗ್ರೌಂಡ್ ಅನ್ನೋದು ನಿಜವಾಗ್ಲೂ ಒಂದು ಟ್ರಾನ್ಸ್ಪರೆಂಟ್. ಈಗ ನಾನು ಈ ವೈಟ್ ಸಾಲಿಡ್ ಅನ್ನೋದು ಇಷ್ಟು ಹೈಡ್ ಮಾಡ್ತೇನೆ. ನಂತರ ಇದು ನೋಡಿದರೆ ನಿಜವಾಗ್ಲೂ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ಗ್ರೌಂಡ್ ಆಗಿರುತ್ತೆ. ಇದಕ್ಕೆ ನಾವೇನು ಮಾಡಿದ್ವಿ, ಒಂದು ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟಿದ್ವಿ. ಈಗ ನಾವು ಈ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲ, ನಿಜವಾಗ್ಲೂ ಈಗ ನಮಗೆ ಬ್ಲ್ಯಾಕ್ ಆಗಿ ಕಾಣುತ್ತೆ. ಬಟ್ ನಾವು ರೆಂಡರ್ ಮಾಡೋ ಸಮಯದಲ್ಲಿ ನಮಗೆ ಬ್ಲ್ಯಾಕ್ ಬೇಡ, ನಮಗೆ ಟ್ರಾನ್ಸ್ಪರೆಂಟ್ ಆಗಿ ಬೇಕು ಅಂದರೆ ನಾವು ಏನು ಮಾಡಬೇಕು, ಇಲ್ಲಿ ಔಟ್ಪುಟ್ ಮಾಡ್ಯೂಲ್ ಎನ್ನುವ ಈ ಒಂದು ಆಪ್ಷನ್ ಲಿಂಕಿಗೆ ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಚಾನಲ್ಸ್ ಅನ್ನೋದು RGB ಚೇಂಜ್ ಮಾಡಿ RGB ಆ್ಯಂಡ್ ಆಲ್ಫಾ ಕೊಡಬೇಕು. ಯಾಕೆಂದರೆ RGB ಕೊಟ್ಟರೆ ನೀವಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಕೊಟ್ಟೇ ಇಲ್ಲ, ಟ್ರಾನ್ಸ್ಪರೆಂಟ್ ಆಗಿ ಉಂಟು, ಆದರೂ ಕೂಡ ನಿಮಗೆ ಇದು ಏನಾಗುತ್ತೆ, RGB ಕೊಟ್ಟರೆ ಬ್ಲ್ಯಾಕ್ ಕಲರ್ ಬ್ಯಾಕ್ಗ್ರೌಂಡ್ ಆಗಿದ್ದು ಸಿಗುತ್ತೆ. ನಿಮಗೆ ಟ್ರಾನ್ಸ್ಪರೆಂಟ್ ಆಗಿ ಬೇಕು ಅಂದರೆ ಇಲ್ಲಿ RGB ಆ್ಯಂಡ್ ಆಲ್ಫಾ ಕೊಡಬೇಕು. ಅದೇ ಥರ ಇಲ್ಲಿ ನಾನು ಓಕೆ ಕೊಡ್ತೇನೆ. ನಂತರ ಇರೋದು ನಾನಿದು ಜಸ್ಟ್ ಒಂದು ಎನೇಬಲ್ ಮಾಡ್ತೇನೆ. ನಂತರ ಇರೋ ಆಪ್ಷನ್ ಔಟ್ಪುಟ್ಟು. ನಿಮಗೆ ಔಟ್ಪುಟ್ ಯಾವ ಕಡೆ ಬೇಕು ಆ ಒಂದು ಕಡೆ ನಿಮಗೆ ಔಟ್ಪುಟ್ ಇಡ್ಬೋದು. ನಾನೇನು ಮಾಡ್ತೇನೆ, ಜಸ್ಟ್ ಈ ಒಂದು ಸ್ಪೆಸಿಫೈಡ್ ಎನ್ನುವ ಈ ಒಂದು ಲಿಂಕಿಗೆ ಕ್ಲಿಕ್ ಮಾಡಿ ಈ ಆಫ್ಟರ್ ಎಫೆಕ್ಟ್ ವೀಡಿಯೋ ಎನ್ನುವ ಇಲ್ಲಿಗೆ ನಾನು ಏನು ಮಾಡ್ತೇನೆ, ಇದು ಪೇಸ್ಟ್ ಮಾಡ್ತೇನೆ, ಸೇವ್. ನಂತರ ರೆಂಡರ್. ಈ ರೆಂಡರ್ ಮಾಡೋ ಸಮಯದಲ್ಲಿ ನಾವು ನೋಡಬೇಕಾದ ವಿಷಯ ಏನಂದರೆ ನಮಗೆ ಬೇರೆ ಯಾವ ವರ್ಕು ಕೂಡ ನಮಗೆ ಮಾಡಲಿಕ್ಕಾಗಲ್ಲ. ಇದು ಕಂಪ್ಲೀಟಾಗಿ ಸ್ಟಕ್ ಆಗುತ್ತೆ. ಈ ರೆಂಡರ್ ಮುಗಿಯುವವರೆಗೆ, ಸ್ಟಾರ್ಟಾಗಿ ಮುಗಿಯುವವರೆಗೆ ಈ ಆಫ್ಟರ್ ಎಫೆಕ್ಟ್ ಅನ್ನೋದು ಕಂಪ್ಲೀಟಾಗಿ ಸ್ಟಕ್ ಆಗುತ್ತೆ. ನಮಗೆ ಬೇರೆ ಯಾವ ವರ್ಕು ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಇದು ನಾವು ರೆಂಡರ್ ಕಂಪ್ಲೀಟ್ ಆಗಿದೆ. ಈಗ ನಾವು ರೆಂಡರ್ ಆದ ಆ ಒಂದು ಫೈಲ್ ಜಸ್ಟ್ ಒಂದು ನೋಡೋಣ. ಇಲ್ಲಿ ನೋಡಿದರೆ ನಮ್ಮ ರೆಂಡರ್ ಆದ ಒಂದು ಫೈಲ್ ನಮಗೆ ಕಾಣ್ಬೋದು. ಜಸ್ಟ್ ಡಬಲ್ ಟ್ಯಾಪ್ ಮಾಡ್ತೇನೆ. ಎಸ್, ನಮಗೆ ನೋಡ್ಬೋದು ಸ್ಟಾರ್ ಕೂಡ ಇದೆ. ಅದೇ ಥರ ಈ ಒಂದು ಕ್ಯಾರೆಕ್ಟರ್ ಅನ್ನೋದು ಅಷ್ಟೇ ಒಂದು ಕ್ವಾಲಿಟಿಯಲ್ಲಿ ನಮಗೆ ಸಿಕ್ಕಿದೆ. ಓಕೆ, ಬೆಸ್ಟ್ ಕ್ವಾಲಿಟಿಯಲ್ಲಿ ನಮಗೆ ಈ ಒಂದು ವಿಡಿಯೋ ಕೂಡ ನಮಗೆ ಸಿಕ್ಕಿದೆ. ಸೊ ಇದಾಗಿರುತ್ತೆ ನಮ್ಮ ರೆಂಡರ್ ಮಾಡೋ ಮೆಥಡ್ ಎನ್ನುವುದು.